ಪಶ್ಚಾತ್ತಾಪ ಪಟ್ಟ ಮೇಲೆ ಕುಗ್ಗಲ್ಪಟ್ಟು ದೇವರ ಕೃಪೆ ಕಟಾಕ್ಷಕ್ಕೆ ಗುರಿಯಾಗಿ ಅನೇಕ ಥರದ ಮಾರ್ಪಾಡುಗಳನ್ನು ಹೊಂದಿದ್ದೇವೆ ಎನ್ನುವಂಥದ್ದು ತಿಳ್ಕೊಂಡಿದ್ದೇವೆ. ಆ ಮಾರ್ಪಾಡುಗಳು ಯಾವುದಂದರೆ, ದೀನತ್ವಕ್ಕೆ ಬರ್ತೀವಿ. ನಮ್ಮ ತಪ್ಪಿನ ವಿಷಯದಲ್ಲಿ ಬೇರೆಯವರ ಮೇಲೆ ಹೊರಿಸ್ಲಿಕ್ಕೆ ಕಾರಣವಿದ್ರೂ ನಾವೇ ತಪ್ಪಿಗಸ್ತರೆಂಬುದಾಗಿ ಒಪ್ಪಿಕೊಳ್ತೀವಿ. ಆ ಮೂಲಕ ನೀತಿವಂತರಾಗ್ತೀವಿ. ನೀತಿವಂತರಾದ ಮೇಲೆ ಬೇರೆಯವರ ಹತ್ರ ಯಾರ ಹತ್ರ ದ್ವೇಷ ಇದ್ದರೆ ಅದನ್ನು ಹೋಗಿ ಪರಿಹರಿಸಿಕೊಂಡು ಸಂಧಾನವಾಗ್ತೀವಿ. ಸಂಧಾನ ಆದ ಮೇಲೆ ನಾವು ದೇವರ ಒಂದು ನಿರ್ಮಲತ್ವಕ್ಕೆ ಕಾರಣರಾಗಿ ನಿರ್ಮಲರು, ಧನ್ಯರು, ಅವರು ದೇವರ ಮಕ್ಕಳನ್ನಿಸಿಕೊಳ್ಳೋರು, ದೇವರ ದರ್ಶನವನ್ನು ಹೊಂದೋರು ಎನ್ನುವಂಥ ರೀತಿಯಲ್ಲಿ ನಿರ್ಮಲಾಗಿ ದೇವರ ದರ್ಶನ ಹೊಂದುತ್ತೇವೆ. ದರ್ಶನ ಹೊಂದಿದಾಗ ವಿಶೇಷವಾದಂಥ ಸಂತೋಷ, ಧೈರ್ಯ, ಸ್ಥೈರ್ಯ, ಹಾಗೆ ಪವಿತ್ರಾತ್ಮನ ಫಲ ವರಗಳನ್ನು ಹೊಂದಿ ಸಭೆಯನ್ನು ಕಟ್ಟಿ ಆನಂದದಿಂದ ಕಟ್ಟ ಕಡೆಗೆ ನಾವು ದೇವರನ್ನು ಸ್ತುತಿಸುವವರಾಗಿದ್ದೇವೆ. ಈ ಥರದ ಮಾರ್ಪಾಡು ಪಶ್ಚಾತ್ತಾಪಟ್ಟಂಥ ವ್ಯಕ್ತಿಯಲ್ಲಿ ಆಗುತ್ತೆ ಎಂಬುದಾಗಿ ನಾವು ನೋಡಿದ್ದೇವೆ. ಮಾರ್ಪಾಡು ಆದ ಮೇಲೆ ಭಯಂಕರವಾದಂಥ ಶೋಧನೆಗಳು, ಹೋರಾಟಗಳು, ಕೆಡುಕಣ ಅಗ್ನಿವಾನಗಳು ನಮ್ಮ ಸುತ್ತಲೂ ಇರುವುದರಿಂದ ನಾವು ಸದಾ ಮುರಿಯಲ್ಪಟ್ಟು ದೇವರಿಗೆ ದೀನತ್ವದಿಂದ ಸದಾ ಸಾಗಬೇಕು. ನಮಗೆ ದೇವರು ಕೊಡುವಂಥ ಒಂದು ಮಾತು, ಹಿಂದೆ ನಾನು ನಿನಗೆ ಸಹಾಯ ಮಾಡ್ತೀನಿ, ಈಗಲೂ ಮಾಡ್ತೀನಿ, ಧೈರ್ಯಗೆಡಬೇಡ. ಆವಾಗ ನಾವು ಮಾನಸಾಂತರದಲ್ಲಿ ಇದ್ದಾಗೆ, ತಗ್ಗಿಸಿಕೊಳ್ಳುವುದ್ರ ಇದ್ದಾಗೆ, ಏರುಪೇರು ಆಗದಾಗೆ ನಮ್ಮನ್ನು ನಾವು ನೋಡಿಕೊಂಡಾಗೆ, ಹೀಗೆ ಪಶ್ಚಾತ್ತಪಟ್ಟು ಮಾರ್ಪಾಡು ಹೊಂದಿದ ಮೇಲೆ ಮುರಿಯಲ್ಪಡುವಿಕೆಯಲ್ಲಿ ಸಾಗಿ ದೇವರ ಅನ್ಯೋನ್ಯತೆಯಲ್ಲಿ ಸದಾ ಇರುವಾಗ ಅನೇಕ ಥರದ ಶೋಧನೆಗಳು, ಹೋರಾಟಗಳೇ ನಮ್ಮನ್ನು ಬೆನ್ನಟ್ಟಿಕೊಂಡು ಬರುವ ಹಾಗೆ ದೇವರಾತ್ಮನೂ ಮಾಡುತ್ತೆ, ಹಾಗೆ ದುರಾತ್ಮನೂ ಮಾಡುತ್ತೆ. ದುರಾತ್ಮ ನಮ್ಮಲ್ಲಿ ತೀಟೆ ಮಾಡಿಕೊಂಡು ನಮ್ಮನ್ನು ಬೀಳಿಸ್ಬೇಕೆಂಬುದಾಗಿ ಪ್ರಯತ್ನಿಸಿದರೆ, ದೇವರಾತ್ಮ ಚಿಕ್ಕ ಪುಟ್ಟ ವಿಷಯಗಳಲ್ಲಿ ಎಚ್ಚರವಾಗಿರು, ನಾನು ನಿನ್ನ ಜೊತೆ ವಾಸ ಮಾಡ್ತಾ ಇದ್ದೇನೆ, ನಾನು ನಿನ್ನ ಜೊತೆ ಇದ್ದೇನೆ, ಪ್ರತಿ ಸಂದರ್ಭದಲ್ಲೂ ನನ್ನ ಅನ್ಯೋನ್ಯತೆಯಲ್ಲಿರು, ನಿನ್ನನ್ನು ಪ್ರಶಂಸೆ ಮಾಡುವಂಥ ಸಂಗತಿಗಳು ನಿನ್ನ ಹತ್ತಿರ ಬರ್ಬೋದು. ಆವಾಗ ನೀನು ಮಾನಸಾಂತರದ ಹೃದಯವನ್ನು ಧರಿಸಿಕೋ. ಪ್ರಶಂಸೆಗೆ ನೀನಲ್ಲ ಯೋಗ್ಯನು, ನಾನೇ. ನಾನು ಪ್ರಶಂಸೆಗೆ, ಸ್ತುತಿಗಳಿಗೆ ಅಥವಾ ಎಲ್ಲ ಅದ್ಭುತವಾದಂಥ ಜ್ಞಾನ, ಪ್ರಭಾವ, ಆಧಿಪತ್ಯಕ್ಕೆ ಯೋಗ್ಯನಾಗಿರುವಾಗ ನಿನ್ನನ್ನು ಯಾರಾದರೂ ಪ್ರಶಂಸೆ ಮಾಡಿದರೆ ನೀನು ತಗ್ಗಲ್ಪಡು. ಅವರಿಗೆ ಹೇಳು ಹೊಗಳುವವರು ಮತ್ತೆ ತೆಗಳ್ತಾರೆ, ಹಾಗಾಗಿ ಹೆಚ್ಚು ಹೊಗಳಿಕೆ ಬೇಡ. ಎಲ್ಲ ಹೊಗಳುವಿಕೆ, ಸ್ತುತಿ, ಗಾನ ಅಥವಾ ಮೇಲಿಡುವಂಥ ಅಂಶ ಎಲ್ಲವೂ ದೇವರಿಗೆ ಸಲ್ಲಲಿ ಎಂಬುದಾಗಿ ಹೇಳು ಅನ್ನುವಂಥ ರೀತಿಯಲ್ಲಿ ನಾವು ತಗ್ಗಿಸಿಕೊಂಡ್ರೆ ನಮ್ಮ ಮೂಲಕ ದೇವರು ಮೈಮಂದುಕೊಳ್ಳುತ್ತಾರೆ. ನಮ್ಮ ಮೂಲಕ ದೇವರು ಮೈಮಂದುಕೊಳ್ಳೋದು ಮಾತ್ರವಲ್ಲ, ಮಾನಸಾಂತರ ಹೃದಯದಲ್ಲಿ ನಾವು ಸದಾ ಇರಲಿಕ್ಕಾಗುವ ಎಚ್ಚರದ ಬುದ್ಧಿಯನ್ನು ಅನುಗ್ರಹಿಸ್ತಾರೆ. ಈ ಮಾನಸಾಂತರದ ಒಂದು ಕೃಪೆಯನ್ನು ನಾವು ನೋಡುವಾಗ ನಮ್ಮಲ್ಲಿ ಮಾತ್ರ ಭಾಗ ಅಲ್ಲ, ದೇವ್ರದ್ದು ಭಾಗ ಮಿಶ್ರವಾಗಿರಬೇಕು. ನಾವು ಯಾವಾಗ ತಗ್ಗಲ್ಪಡ್ತೀವೋ, ಯಾವಾಗ ನಾವು ದೀನತ್ವದಲ್ಲಿರ್ತೀವೋ, ಯಾವಾಗ ನಾನೇನೂ ಅಲ್ಲ ದೇವರೇ ಸರ್ವಸ್ವ ಎಂಬುದಾಗಿ ನಮ್ಮನ್ನು ನಾವು ಮುರಿಸುತ್ತೇವೋ, ಆವಾಗ ದೇವರು ನಮ್ಮ ಹತ್ರ ಬರ್ತಾರೆ. ತಗ್ಗಲ್ಪಟ್ಟಿದ್ದಾನೆ, ಪ್ರಶಂಸೆ ಮಾಡಿದ್ರು ಅದು ಇಷ್ಟ ಇಲ್ಲ ಎಂಬುದಾಗಿ ಅವೆಲ್ಲವನ್ನು ನನಗೆ ಸಲ್ಲಿಸ್ತಿದ್ದಾನೆ, ಹಾಗಾಗಿ ಈತನನ್ನು ಸದಾ ನಾನು ಮಾನಸಾಂತರದ ಹೃದಯದಲ್ಲಿ ಇರಿಸಬೇಕೆಂಬುದಾಗಿ ನಮ್ಮ ಜೊತೆ ದೇವರ ಭಾಗನೂ ಮಿಶ್ರವಾಗಿ ನಮ್ಮನ್ನು ಸದಾ ಮುರಿಯಲ್ಪಡುವಿಕೆಯಲ್ಲಿ, ಸದಾ ಏನು ಪಶ್ಚಾತ್ತಾಪದ ಹೃದಯದಲ್ಲಿ ಅಥವಾ ಸದಾ ದೇವರ ಒಂದು ಮಾನಸಾಂತರದಲ್ಲಿ ದೇವರು ನಡೆಸಲಿಕ್ಕೆ ಸಾಧ್ಯ. ಇಂದು ನಾವು ಮಾನಸಾಂತರಕ್ಕೆ ಮಾರ್ಗಗಳು ಯಾವುದು ಅನ್ನುವಂಥ ವಿಷಯವನ್ನು ನೋಡೋಣ. ಮೊದಲನೇದಾಗಿ ಈಗಾಗಲೇ ನಾವು ನೋಡಿದ್ದೇವೆ, 1 ಅರಸು 21-27 ಅಹಾಬನ ಬಗ್ಗೆ. ಅಹಾಬ ಬಹಳ ಗರ್ವಿಷ್ಠ, ಬಹಳ ಕೋಪಿಷ್ಠ, ಕೊಲೆಗಾರ, ಮೋಸಗಾರ, ದೇವರಿಗೆ ವಿರುದ್ಧವಾಗಿ ಸಾಗಿದಂಥ ವ್ಯಕ್ತಿ.
ಈತನ ಹತ್ತಿರ ದೇವರು ಎಲಿಯನನ್ನು ಕಳಿಸಿ ಪ್ರವಾದನೆ ನುಡಿಯುತ್ತಾರೆ. ಆತನ ಸತ್ಯವನ್ನೆಲ್ಲ ಬಯಲು ಮಾಡ್ತಾನೆ. ಅದುವರೆಗೆ ಅಹಬ ನನ್ನ ಗುಟ್ಟು ಯಾರಿಗೂ ಬಯಲಾಗಲ್ಲ ಎಂಬುದಾಗಿ ಧೈರ್ಯವಾಗಿ ಅಹಂಕಾರದಿಂದ, ದರ್ಪದಿಂದ, ಭಯ ಇಲ್ಲದ ಜೀವಿತದಿಂದ ದೇವರಿಗೂ ಭಯ ಪಡೆದ ಸಾಕ್ತಾ ಇದ್ದ. ಒಂದು ದಿವಸ ದೇವರು ಎಲಿಯನನ್ನು ಅಹಬನ ಬಳಿಗೆ ಕಳಿಸುವಾಗ ಎಲಿಯನ ಮೂಲಕ ದೈವೋಕ್ತಿ ಅಹಬನಿಗೆ ಮುಟ್ಟಿತ್ತು. ದೈವೋಕ್ತಿ ಅಹಬನಿಗೆ ಮುಟ್ಟುವಾಗ ಅಹಬ ಕಕ್ಕಾಬಿಕ್ಕಿ ಆದ, ಭಯಪಟ್ಕೊಂಡ. ಏನಿದು, ನನ್ನ ಗುಟ್ಟು ಯಾರಿಗೂ ಗೊತ್ತಾಗಲ್ಲ ಎಂಬುದಾಗಿ ನಾನು ಎಣಿಸಿದ್ರೆ ಈ ಎಲಿಯನ ಮೂಲಕ ಗೊತ್ತಾಗಿದೆ. ಈ ಎಲಿಯ ದೇವ ಮನುಷ್ಯ, ದೇವರ ಆತ್ಮ ಉಳ್ಳವನು, ಈತನು ಸಾಮಾನ್ಯ ವ್ಯಕ್ತಿ ಅಲ್ಲ, ಈತನ ಮೂಲಕ ದೇವರು ನನಗೆ ಸಹಾಯ ಮಾಡ್ತಿದ್ದಾರೆ ಎಂಬುದಾಗಿ ಭಯದಿಂದ ನಡುಕಿ ಕಕ್ಕಾಬಿಕ್ಕಿ ಆದದ್ದಲ್ಲ, ಅಲ್ಲಿಂದ ತನ್ನನ್ನು ಭಯದಿಂದ ದೇವರಿಗೆ ಒಪ್ಪಿಸ್ತಾನೆ. ದೇವರಿಗೆ ಒಪ್ಪಿಸುವಾಗ ದೇವರ ಭಾಗನು ಈತರ ಹತ್ರ ಬರುತ್ತೆ. ಈತನು ಮಾಡಿದಂಥ ಸಂಗತಿ ಏನು? ಇದು ದೈವೋಕ್ತಿ, ದೇವರ ಮಾತು. ಎಲಿಯನು ತನ್ನಷ್ಟಕ್ಕೆ ತಾನು ನುಡಿಯಲಿಲ್ಲ, ನನಗಾಗಿ, ನನ್ನ ಮಾರ್ಪಡುವಿಕೆಗೋಸ್ಕರ ದೇವರಿಂದ ನುಡಿದಿದ್ದಾನೆ. ಇದನ್ನು ನಾನು ಸ್ವೀಕರಿಸಬೇಕೆಂಬುದಾಗಿ ತಗ್ಗಲ್ಪಡುವಾಗ, ಮುರಿಯಲ್ಪಡುವಾಗ, ದೀನತ್ವಕ್ಕೆ ಬರುವಾಗ ದೇವರು ಸಮೇತ ಈತನ ಹತ್ರ ಬಂದು ಇವನನ್ನು ಕಂಪ್ಲೀಟ್ ಮುರಿಸಿ ದೀನತ್ವಕ್ಕೆ ನಡೆಸಿ ಪಟ್ಟ ಕಡೆಗೆ ಈತನಿಗೆ ಬರಬೇಕಾದಂಥ ಗಂಡಾಂತರವನ್ನು ಆತನ ಮಗನ ಕಾಲಕ್ಕೆ ಸಾಗಿಸ್ತಾರೆ. ಈತನಿಗೆ ದೀನತ್ವ ಹೆಂಗೆ ಬಂತು? ಇವನು ದೇವರ ವಾಕ್ಯ ದೈವೋಕ್ತಿ ಎಂಬುದಾಗಿ ಎಣಿಸಿದ್ರಿಂದ. ಈತನು ಹೇಗೆ ಗರ್ವಿಷ್ಠನಾಗಿದ್ದವನು ದೀನತ್ವದಿಂದ ದೇವರ ಹತ್ರ ಪ್ರಾರ್ಥನೆ ಅಥವಾ ಪ್ರವರ್ತನೆ ಮಾಡಿದ? ದೇವರಿಗೆ ಭಯಪಟ್ಟದ್ರಿಂದ. ಹೇಗೆ ದೈವ ಭಾಗ ಇವನ ಬಳಿಗೆ ಬಂತು? ಇವನು ಕಕ್ಕಾಬಿಕ್ಕಿಯಾಗಿ ದೈವಕ್ಕೆ ಹೊರತು ಇದ್ದು ಎಲಿಯನ ಮನುಷ್ಯ ಜ್ಞಾನದಿಂದ ಬಂದ ಮಾತಲ್ಲ, ದೇವರ ಆತ್ಮನ ಮಾತು ಎಂಬುದಾಗಿ ಇವನು ಅದನ್ನು ಸ್ವೀಕರಿಸಿದ್ರಿಂದ ದೇವರ ವಾಕ್ಯಕ್ಕೆ ಅದ್ಭುತವಾದ ಶಕ್ತಿ ಇದೆ ಎಂಬುದಾಗಿ ನಾವು ನೋಡುತ್ತೀವಿ. ದೇವರ ವಾಕ್ಯ ಚಮಟಿಗೆ, ಇಬ್ಬಾಯಿ ಕತ್ತಿ, ಮನುಷ್ಯನ ಹೃದಯ ಮಾಂಸ ಖಂಡಗಳನ್ನು, ಕೀಳು ಮಜ್ಜೆಗಳನ್ನು ಅಥವಾ ಆಲೋಚನೆಗಳು, ಹೃದಯಗಳನ್ನೇ ಸೀಳಿ ಬಿಡುವಷ್ಟು ಶಕ್ತಿಯುತವಾದಂತಹ ಒಂದು ವಾಕ್ಯ. ಆ ವಾಕ್ಯನೇ ದೇವರು. ದೇವರು ವಾಕ್ಯದ ಮೂಲಕ ಡೈರೆಕ್ಟ್ ಆಗಿ ಎಲಿಯನೊಂದಿಗೆ ಅಹಾಬನ ಮಾರ್ಪಡುವಿಕೆಗೋಸ್ಕರ ಮಾತಾಡುವಾಗ ಅಹಾಬ ಅದನ್ನು ಪ್ರೀತಿಯಿಂದ ಸ್ವೀಕರಿಸಿದ್ರಿಂದ ನಿಜವಾಗ್ಲೂ ಆತನಲ್ಲಿ ಒಂದು ಮಾನಸಾಂತರದ ಮಾರ್ಗೋತ್ಪತ್ತಿ ಆಯಿತು. ಇಲ್ಲಿ ಮಾನಸಾಂತರಕ್ಕೆ ಮಾರ್ಗ ಯಾವುದು? ದೇವರ ವಾಕ್ಯ, ದೈವೋಕ್ತಿ, ದೇವರ ವಾಕ್ಯ ಎಂಬುದಾಗಿ ಅಹಾಬ ಅದನ್ನು ತಕ್ಕೊಂಡು ದೇವರ ಆತ್ಮನಿಗೆ ವಿಧೇಯನಾಗಿ ತನ್ನನ್ನು ಮುದುಡಿಸಿಕೊಂಡು, ಮುರಿಸಿಕೊಂಡು, ಕುಗ್ಗಿಸಿಕೊಂಡು ನಾನು ಏನೂ ಅಲ್ಲ ಎಂಬುದಾಗಿ ದೀನತ್ವದಿಂದ ದೇವರೊಂದಿಗೆ ಪ್ರವರ್ತಿಸಿದಾಗ ಆತನಲ್ಲಿ ದೊಡ್ಡ ಬದಲಾವಣೆ ಆಯಿತು. ದೇವರ ಭಾಗ ಹತ್ತಿರಕ್ಕೆ ಬಂತು, ದೈವೋಕ್ತಿ ಆತನೊಳಗೆ ಸೇರಿತ್ತು. ದೀನತ್ವದಿಂದ ಪ್ರಾರ್ಥಿಸಿ ತನಗೆ ಬರಬೇಕಾದಂಥ ಗಂಡಾಂತರವನ್ನೇ ದೂರ ಮಾಡಿಕೊಂಡ. ದೈವೋಕ್ತಿ ಈತನನ್ನು ಮಾರ್ಪಡಿಸಿತ್ತು. ದೈವೋಕ್ತಿ ಈತನನ್ನು ಪಶ್ಚಾತ್ತಾಪಕ್ಕೆ, ಮಾನಸಾಂತರಕ್ಕೆ ನಡೆಸಿತು. ದೇವರ ವಾಕ್ಯಕ್ಕೆ ಅಷ್ಟು ಶಕ್ತಿ ಇದೆ. ನಮ್ಮ ವಿಷಯದಲ್ಲೂ ದೇವರು ವಾಕ್ಯದಲ್ಲಿ ಡೈರೆಕ್ಟಾಗಿ ಮಾತಾಡ್ತಾರೆ. ಅನೇಕ ಸಂಗತಿಗಳನ್ನು ಸತ್ಯವೇದದಲ್ಲಿ ಇಲ್ಲದಿರೋದು ಒಂದೂ ಇಲ್ಲ. ಭೂತ, ವರ್ತಮಾನ, ಹಾಗೆ ಭವಿಷ್ಯತ್ ಕಾಲದ ಎಲ್ಲ ಅಂಶಗಳನ್ನು ಒಳಗೊಂಡಂತ ವಾಕ್ಯನೇ ಸತ್ಯವೇದ. ಇದನ್ನು ನಾವು ಹುಡುಕಿ 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 ಓದುವಾಗ ಯೆಶಾಯ 34:16 ವಚನದಲ್ಲಿ ಸತ್ಯವೇದದಲ್ಲಿ ಇಲ್ಲದಿರುವುದು ಒಂದೂ ಇಲ್ಲ. ಅದನ್ನು ಹುಡುಕಿ 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 ಓದುವಾಗ ನಿಮ್ಗೆಲ್ಲವೂ ಸಿಗಲ್ಪಡುವುದು ಎಂದಿದೆ. ಹುಡುಕಿ ಹುಡುಕಿ ಓದುವಾಗ ದೇವರು ನಮ್ಮ ಭಾಗಕ್ಕೆ ಬರ್ತಾ ಇರ್ತಾರೆ. ದೇವರು ನಮಗೆ ಸಹಾಯ ಮಾಡುತ್ತಾರೆ. ನೇರವಾಗಿ ದೇವರು ಮಾತಾಡ್ತಾರೆ.
ಆ ದೈವೋಕ್ತಿ ನಮ್ಮಲ್ಲಿ ಕಾರ್ಯಗತವಾಗುತ್ತೆ, ಕಾರ್ಯ ಸಾಧಿಸುತ್ತೆ, ಕಾರ್ಯವನ್ನು ಸಿದ್ಧಿಗೆ ತರುತ್ತೆ. ನಮ್ಮ ಹೃದಯದ ಆಲೋಚನೆಗಳನ್ನೆಲ್ಲ ತಿಳ್ಕೊಳ್ಳುತ್ತೆ. ಮಗನೇ ಹಿಂಗೇ ಮಾಡು, ಮಗಳೇ ಹಿಂಗೇ ಮಾಡು ಎಂಬುದಾಗಿ ಬೋಧನೆ ಮಾಡುತ್ತೆ. ಆ ಬೋಧನೆಯಿಂದ ಪ್ರತಿದಿನ ನಾವು ಬದುಕಬೇಕು ಹೊರತು ನಮ್ಮ ಲೋಕರೀತಿಯ ವ್ಯವಹಾರಗಳಿಂದ ಅಥವಾ ಊಟ ಉಪಚಾರಗಳಿಂದ ಅಥವಾ ಪ್ರಶಂಸೆಯಿಂದ ಅಥವಾ ದೇವರ ವಾಕ್ಯ ಇಲ್ಲದೆ ನಾನು ಹೆಂಗ್ ಬೇಕಿದ್ರು ನನ್ನ ಸ್ವಬುದ್ಧಿಯಿಂದ, ನನ್ನ ಯುಕ್ತಿಯಿಂದ, ನನ್ನ ಆಲೋಚನೆಗಳಿಂದ ಬದುಕ್ತೇನೆ ಅನ್ನೋದು ಸಾಧ್ಯವೇ ಇಲ್ಲ ಪ್ರಿಯರೇ. ದೇವರನ್ನು ಧರಿಸಿಕೊಂಡವರು ಭಾಗ್ಯವಂತರು ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಇಂದು ನಾವು ದೇವರನ್ನು ಧರಿಸಿಕೊಂಡದ್ರಿಂದ ದೇವರ ವಾಕ್ಯವನ್ನು ಹುಡುಕುತ್ತಿದ್ದೇವೆ. ಹುಡುಕಿದ್ರಿಂದ ಮುರಿಯಲ್ಪಡುವಿಕೆ ಅಥವಾ ಭಯಭಕ್ತಿ ಅಥವಾ ದೀನತ್ವ ಅಥವಾ ನಾವು ನೀತಿವಂತರಾಗಿದ್ದೇವೆ, ಆದರೂ ನಾವು ತಪ್ಪು ಮಾಡ್ತಾನೆ ಇದ್ದೇವೆ, ಬೀಳ್ತಾನೆ ಇದ್ದೇವೆ. ನಮ್ಮನ್ನು ನಾವು ಗಟ್ಟಿಯಾಗಿ ಬಂಡೆಯಂತೆ ಸ್ಥಿರಪಡಿಸಬೇಕಿದ್ರೆ ಸದಾ ಮಾನಸಾಂತರದ ಅಥವಾ ಮುರಿಯಲ್ಪಡುವಿಕೆ ಜೀವಿತದಲ್ಲಿ ಇರಬೇಕೆನ್ನುವಂಥ ಸತ್ಯಾಂಶ ನಮಗೆ ಗೊತ್ತಾಗ್ತಾ ಇದೆ. ದೇವರ ವಾಕ್ಯಕ್ಕೆ ಅಷ್ಟು ಶಕ್ತಿ ಇದೆ. ಆದ್ದರಿಂದ ದೇವರ ವಾಕ್ಯವನ್ನು ನಾವು ಪ್ರತಿದಿನ ಓದಬೇಕು. ಓದಲಿಕ್ಕಾಗದಿದ್ರೆ ಯೂಟ್ಯೂಬ್ ಮೂಲಕ, ಮೊಬೈಲ್ ಮೂಲಕ, ಮಾಧ್ಯಮದ ಮೂಲಕ, ಮ್ಯಾಗ್ಝಿನ್ ಮೂಲಕ, ಟಿ ವಿ ಮೂಲಕ, ಅಂತೂ ಯಾವ ಮೂಲಕ ಆದ್ರೂ ದೇವರ ವಾಕ್ಯವನ್ನು ನಮ್ಮ ಮೈಂಡಿಗೆ ಹಾಕುತ್ತಾ ನಮ್ಮ ಮನಸ್ಸುಗಳನ್ನು, ಹೃದಯಗಳನ್ನು, ನಮ್ಮ ಆಲೋಚನೆಗಳನ್ನು ಪರಿಶುದ್ಧ ಮಾಡುತ್ತಾ ಸದಾ ಆ ವಿಷಯದಲ್ಲಿ ನಾವು ಸಾಗುವಾಗ ನಾವು ಪರಿಶುದ್ಧರಾಗ್ತೀವಿ, ನಾವು ಭಯಭಕ್ತಿ ಉಳ್ಳವರಾಗಿರ್ತೀವಿ, ಕಡೇ ತನಕ ತಾಳ್ತೀವಿ, ಕಡೇ ತನಕ ದೇವರ ವಾಕ್ಯದ ಪ್ರಕಾರ ಸಾಕ್ತೀವಿ, ಕಡೇ ತನಕ ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ, ಕ್ರಿಸ್ತನ ಸಂಕಟದಲ್ಲಿ, ಕ್ರಿಸ್ತನ ಮರಣದಲ್ಲಿ, ಕ್ರಿಸ್ತನ ಪ್ರೀತಿಯಲ್ಲಿ, ಕ್ರಿಸ್ತನ ಕೃಪೆಯಲ್ಲಿ, ಕ್ರಿಸ್ತನ ದಿವ್ಯಾಶೀರ್ವಾದದ ಸೌಭಾಗ್ಯದಲ್ಲಿ, ಅದ್ಭುತವಾದಂಥ ಮೇಲನ ಜ್ಞಾನದಲ್ಲಿ ಸಾಗುತ್ತೇವೆ. ಮಾತ್ರವಲ್ಲ, ಕ್ರಿಸ್ತನನ್ನು, ನಮ್ಮ ದೇವರನ್ನು, ಕರ್ತನಾದ ಯೇಸುವನ್ನು, ಕರ್ತನಾದ ಪರಮ ತಂದೆಯನ್ನು, ಪರಲೋಕದ ಜೀವ ಸ್ವರೂಪನಾದಂಥ ನಾವು ಆತ್ಮದಲ್ಲಿ ಆರಾಧಿಸುವಂಥ ತಂದೆಯನ್ನು ಲೋಕಕ್ಕೆ ಪ್ರಚುರಪಡಿಸುವಷ್ಟು ಪರಲೋಕದ ಜ್ಞಾನವನ್ನು ನಾವು ಹೊಂದುತ್ತೀವಿ. ಯಾವಾಗ ನಾವು ಮುರಿಸಿಕೊಂಡಾಗ, ಮಾನಸಾಂತರದಲ್ಲಿದ್ದಾಗ. ಹಾಗಿದ್ರೆ ಮಾನಸಾಂತರಕ್ಕೆ ಪ್ರಥಮ ದಾರಿ, ಮಾರ್ಗ ದೈವೋಕ್ತಿ. ದೈವೋಕ್ತಿ ಒಬ್ಬ ಮನುಷ್ಯನ ಮೇಲೆ ಬೀಳುವಾಗ ಆತನ ಹೃದಯ ಮನಸ್ಸುಗಳು ಸೇರಿ ಬಿಡುತ್ತೆ. ಆತನು ಎಂಥ ಕೋಪಿಷ್ಠನಾಗಿದ್ರು, ಎಂಥ ಗರ್ವಿಷ್ಠನಾಗಿದ್ರು, ಎಂಥ ಕೊಲೆಗಾರನಾಗಿದ್ರು, ಎಂಥ ಪಾಪಿಷ್ಠನಾಗಿದ್ರು, ಎಂಥ ಅನೀತಿವಂತನಾಗಿದ್ರು, ಎಂಥ ಮೂರ್ಖತ್ವದಲ್ಲಿ ಜೀವಿಸ್ತಿದ್ರು, ಜ್ಞಾನ ಇಲ್ಲದೆ ಮತಿಹೀನನಾಗಿ ಕತ್ತಲೆ ಅಥವಾ ಕೆಸರಿನಲ್ಲಿ ಅಥವಾ ಮುಂಗೋಪದಲ್ಲಿ ದುಡುಕಿನಲ್ಲಿ ಸಾಗುತ್ತಿದ್ರು, ದೈವೋಕ್ತಿ ಅವನ ಹೃದಯವನ್ನು ಚಮಟಿಗೆಯೋಪಾದಿಯಲ್ಲಿ ಒಡೆಯುವಾಗ ಆತನು ನಿಜವಾಗ್ಲೂ ಮಾರ್ಪಾಡು ಹೊಂದುತ್ತಾನೆ. ಇವತ್ತು ನಾವು ಮಾರ್ಪಾಡು ಹೊಂದಿದ್ದು ದೈವೋಕ್ತಿಗೇನೆ. ಇವತ್ತು ನಾವು ಈ ಒಂದು ಸೌಭಾಗ್ಯದಲ್ಲಿ ಇರಲೇಬೇಕು. ಕಡೆ ತನಕ ಇದರಲ್ಲಿ ಇದ್ದುಕೊಂಡು ಏನೇ ಬರಲಿ ಬೋಧ, ನನಗೆ ಅದು ಬೇಕಾಗಿಲ್ಲ, ನಾನು ದೇವರಲ್ಲಿ ಫಲವಿತವನಾಗಿ ಸಾಕ್ತೀನಿ, ದೇವರು ನನಗೆ ಬೇಕು. ಯಾಕಂದ್ರೆ ನನ್ನ ಸರ್ವಸ್ವಾತನೆ, ನನ್ನ ಕೋಟೆ, ಗುರಾಣಿ, ದುರ್ಗ, ನನ್ನ ಪ್ರೀತಿ, ಕೃಪೆ, ನನ್ನ ಸಕಲ ಆಶೀರ್ವಾದ, ಸೌಭಾಗ್ಯ, ನನ್ನ ಸಂತೋಷ, ನನ್ನ ಶಾಂತಿ, ನನ್ನ ಸಮಾಧಾನ, ನನ್ನ ಆರೋಗ್ಯ ಸರ್ವವು ಅವರೇ ಎನ್ನುವಂಥ ರೀತಿಯಲ್ಲಿ ಪಶ್ಚಾತ್ತಪಟ್ಟಂಥ ವ್ಯಕ್ತಿ ಹೋಗ್ತಾನೆ. ನಾವುಗಳು ಹಾಗೆ ಹೋಗ್ಬೋದು. ಅದಕ್ಕೋಸ್ಕರ ಪ್ರತಿನಿತ್ಯ ಇಬ್ಬಾಯಿ ಕತ್ತಿಯಂತಿರುವಂಥ ದೈವೋಕ್ತಿ ನಮಗೆ ಬೇಕೇ ಬೇಕು. ಅದೇ ನಮ್ಮ ಉಸಿರಾಗಿರಬೇಕು. ಎಂಥ ಮನುಷ್ಯನನ್ನು ದೈವೋಕ್ತಿ ಮಾರ್ಪಡಿಸಲು ಶಕ್ತಿ ಹೊಂದಿದೆ. ಅದಕ್ಕೆ ದೇವರು ಹೇಳ್ತಿದ್ದಾರೆ, ಲೋಕದಲ್ಲಿರುವವನಿಗಿಂತ ನಿನ್ನಲ್ಲಿರುವ ಆತನು ದೊಡ್ಡವನು, ಆತನು ನಿನ್ನ ಜೊತೆನೇ ಇರ್ತಾನೆ, ನಿನ್ನ ಜೊತೆ ವಾಸ ಮಾಡ್ತಾನೆ, ನಿನ್ನ ಹೃದಯದಲ್ಲಿ ಆತ ಇದ್ದಾರೆ. ಹಾಗೇ ನಿನ್ನ ಸಂಕಷ್ಟಗಳಲ್ಲಿ ಅವರೂ ನಿನ್ನ ಜೊತೆ ಪಾಲುಗಾರರಾಗ್ತಾರೆ. ದೈವೋಕ್ತಿ, ನಿನ್ನಲ್ಲಿರೋರು ದೊಡ್ಡವರು. ನಮ್ಮ ದೇವರು ಭೂಮಿ ಆಕಾಶವನ್ನು ಉಂಟು ಮಾಡಿದಂಥ ದೇವರು, ನಮ್ಮನ್ನು ಅನುದಿನ ನಡೆಸುವಂಥ ದೇವರು.
ನಮ್ಮನ್ನು ಸಂತೈಸುವಂಥ ದೇವರು, ಆಧರಿಸುವಂಥ ದೇವರು, ಸಲಹುವಂಥ ದೇವರು, ಊಟ ತಿಂಡಿ ಎಲ್ಲವನ್ನು ಕೊಡುವಂಥ ದೇವರು, ಗಾಳಿ ಬೆಳಕು ಆರೋಗ್ಯವನ್ನು ಕೊಟ್ಟು ಇವತ್ತು ಸಂತೃಪ್ತಿಯಲ್ಲಿಟ್ಟಂಥ ದೇವರೇ ಭೂಮಿ ಆಕಾಶವನ್ನುಂಟು ಮಾಡಿದಂಥ ನಮ್ಮ ದೇವರು. ಅವರಿಗೆ ಪರಮಾತ್ಮ ಸೃಷ್ಟಿಯನ್ನು ಉಂಟು ಮಾಡಿದಂಥ ಕರ್ತ ಅಥವಾ ಕರ್ತನಾದ ಯೇಸು, ಹಾಗೇ ನಮ್ಮ ಪಾಪ ದ್ರೋಹಗಳ ನಿಮಿತ್ತ ಹಿಂದೆ ಮುಂದೆ ನೋಡದೆ ತನ್ನ ಪ್ರಾಣವನ್ನೇ ನಮಗೋಸ್ಕರ ಶಿಲುಬೆಯಲ್ಲಿ ಸಮರ್ಪಿಸಿ ಆ ಪರಿಶುದ್ಧ ರಕ್ತದಿಂದ ನಮ್ಮನ್ನು ಪಾವನ ಮಾಡಿ ಅವರ ಸಮಕ್ಷಮದಲ್ಲಿ ನಮ್ಮನ್ನು ನಿಲ್ಲಿಸುವ ಮೂಲಕ ಆತನ ಸಾನ್ನಿಧ್ಯವನ್ನು ಪ್ರತಿದಿನ ಪ್ರವೇಶಿಸಲಿಕ್ಕಾಗುವ ಸಹಾಯ ಮಾಡಿದ ದೇವರೇ ನಮ್ಮ ಕರ್ತನಾದ ಯೇಸು. ಇದನ್ನು ನಾವು ತಿಳ್ಕೊಂಡಿದ್ದೇವೆ. ಹಾಗಿದ್ರೆ ಪ್ರಥಮ ಮಾರ್ಗ ಮಾನಸಾಂತರಕ್ಕೆ ದೈವೋಕ್ತಿ. ಆಹಾಬನೇ ಹತ್ರ ದೈವೋಕ್ತಿ ಬರುವಾಗ ಅವನ ಗರ್ವ ಅದು ಇದು ಏನು ಅವನನ್ನು ದೇವರ ಕೃಪೆಯಿಂದ ಅಲ್ಲಾಡಿಸ್ಲಿಕ್ಕಾಗಿಲ್ಲ. ದೇವರ ಕೃಪೆನೇ ಅವನನ್ನು ಅಲ್ಲಾಡಿಸಿತ್ತು, ಕಂಪ್ಲೀಟ್ ಕರಗಿಸಿಬಿಟ್ಟಿತ್ತು, ಮೆಲ್ಟ್ ಆದ. ದೇವರನ್ನು ಕಂಡುಕೊಂಡ, ಬರಬೇಕಾದಂಥ ಕೇಡನ್ನು ದೂರ ಮಾಡಿದ. ಇದು ಪ್ರಥಮ ಒಂದು. ಇದರಲ್ಲಿ ಆತನ ಭಾಗನೂ ಇತ್ತು, ದೇವರ ಭಾಗನೂ ಇತ್ತು. ಆತನು ಭಯದಿಂದ ದೇವರ ವಾಕ್ಯವನ್ನು ಕೇಳದಿದ್ರೆ ದೇವರ ಭಾಗ ಅಲ್ಲಿ ಜೋಡಾಗ್ತಿರ್ಲಿಲ್ಲ. ನಮ್ಮಲ್ಲೂ ಅಷ್ಟೇ, ನಾವು ಚಿಕ್ಕ ಪುಟ್ಟ ತಪ್ಪುಗಳನ್ನು ಪ್ರತಿದಿನ ಮಾಡ್ತಿದ್ದೀವಿ, ದುಡುಕ್ತೀವಿ, ಸಿಟ್ಟುಕೊಳ್ತೀವಿ ಅಥವಾ ಬೈತೀವಿ. ಆದರೆ ದೇವರು ನಮ್ಮ ಜೊತೆ ಇದ್ದು ನಮ್ಮ ದೇಹದಲ್ಲಿ ದೇವರು ವಾಸ ಮಾಡೋದ್ರಿಂದ ಅವೆಲ್ಲದರ ನಿಮಿತ್ತ ಅದೇ ಕ್ಷಮದಲ್ಲಿ ನಾವು ಕ್ಷಮೆ ಕೇಳಬೇಕು, ಆದಷ್ಟು ಸಹಿಸಿಕೊಳ್ಬೇಕು, ಆದಷ್ಟು ತಾಳ್ಮೆ ತಗೊಳ್ಬೇಕು, ಆದಷ್ಟು ನಮ್ಮ ತಪ್ಪನ್ನು ಅರ್ಥ ಮಾಡಿಕೊಂಡು ದುಡುಕುವ ಸ್ವಭಾವ ಇದ್ರೂ ತಗ್ಗಿಸಿಕೊಳ್ಬೇಕು. ಇದು ನಮ್ಮ ಪಾಲಿಗೆ ಬಂದಂಥ ದೈವ ಕೃಪೆ ಪ್ರಿಯರೇ. ಆಗ ಮಾತ್ರ ನಾವು ನೀತಿವಂತರು ಅಥವಾ ದೇವ ಮಕ್ಕಳು ಅಥವಾ ಪರಲೋಕದ ಸ್ವಾಸ್ಥ್ಯ ಆಸ್ತಿ ಆಗಲಿಕ್ಕೆ ಸಾಧ್ಯ. ಆಗ ಮಾತ್ರ ನಾವು ಅನೇಕರನ್ನು ಪರಲೋಕಕ್ಕೆ ಸೇರಿಸಲಿಕ್ಕೆ, ನರಕದಿಂದ ತಪ್ಪಿಸಲಿಕ್ಕೆ, ಹಾಗೆ ದೇವರ ಋಣ ತೀರಿಸಲಿಕ್ಕೆ ಸಾಧ್ಯ ಪ್ರಿಯರೇ. ನಮ್ಮ ಸೇವೆ ಫಲದಾಯಕವಾಗಿ ಸಾಗಬೇಕಿದ್ರೆ ನಾವು ಸದಾ ಮಾನಸಾಂತರದ ಮುರಿಯಲ್ಪಡುವಿಕೆ ಜೀವಿತದಲ್ಲಿರಬೇಕು. ಇದರಿಂದ ಏನು ಲಾಭ ಎಂಬುದಾಗಿ ಲೋಕ ನಮ್ಮನ್ನು ಕೇಳ್ಬೋದು. ಇದರಿಂದ ತುಂಬಾ ಲಾಭ ಇದೆ. ದೇವರ ಜ್ಞಾನ, ದೇವರ ಸಾನ್ನಿಧ್ಯ, ದೈವ ಸೌಭಾಗ್ಯ, ಪರಲೋಕದ ನಿರೀಕ್ಷೆ, ಮುಖಾಮುಖಿಯಾಗಿ ದೇವರಲ್ಲಿ ಆನಂದಿಸುವುದು, ಸದಾ ಸಮಾಧಾನ, ಸದಾ ಶಾಂತಿ, ಸದಾ ಪ್ರೀತಿ, ದೈವ ಕೃಪೆ, ಕರುಣೆ, ಕ್ಷಮೆ, ಇವೆಲ್ಲ ಅದ್ಭುತವಾದಂಥ ಸಂಪತ್ತು. ಇದು ನಮ್ಮಲ್ಲಿಲ್ಲದೆ ಲೋಕದ ಸಂಪತ್ತು, ದೊಡ್ಡ ಹಣದ ಮೊತ್ತ ನಮ್ಮಲ್ಲಿದೆ ಅಂದ್ರೆ ಅದು ನಮ್ಮನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇವರ ವಾಕ್ಯ ಹೇಳ್ತಿದೆ, ಎಷ್ಟೇ ಜನ ಬಲ, ಹಣ ಬಲ ಇದ್ರು ದೈವ ಬಲ ಇಲ್ಲದಿದೆ, ದೈವ ಕೃಪೆ ಇಲ್ಲದಿದ್ರೆ ನೀನು ಏನು ಮಾಡಲು ಸಾಧ್ಯ ಇಲ್ಲ. ಹಾಗಿದ್ರೆ ದೇವರ ಬಲನೇ ನಮಗೆ ಅತಿ ಶ್ರೇಷ್ಠವಾದದ್ದು, ಅದು ದೊಡ್ಡ ಸಂಪತ್ತು. ಅದನ್ನು ನಾವು ಪ್ರತಿದಿನ ಸಂಪಾದನೆ ಮಾಡಬೇಕು. ಅವರ ಋಣ ತೀರಿಸೋದಕ್ಕೋಸ್ಕರ ಸದಾ ನಾವು ಮುರಿಯಲ್ಪಡಬೇಕು, ಮಾನಸಾಂತರದ ಹೃದಯದಲ್ಲಿರ್ಬೇಕು. ಅವರು ನಮ್ಮ ಹೃದಯದಲ್ಲಿ ಸದಾ ವಾಸ್ತವವಾಗಿರೋದ್ರಿಂದ ಅವರಿಗೆ ನಾವು ಸದಾ ಭಯ ಪಡಬೇಕು. ನಮ್ಮ ಆಲೋಚನೆಗಳಲ್ಲಿ, ನಮ್ಮ ಮಾರ್ಗದಲ್ಲಿ ನಾವು ಸದಾ ಯೋಚಿಸಬೇಕು. ನಾನು ಮೆಚ್ಚುಗೆ ಆಗಿದ್ದೇನು ಅನ್ನುವಂಥ ಯೋಚನೆ ಸದಾ ನಮ್ಮಲ್ಲಿರ್ಬೇಕು. ಇವರೇ ಭಾಗ್ಯವಂತರು. ಪರಾತ್ಪರನ ಮೊರೆ ಹೊಕ್ಕಿರುವವರು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತರಾಗಿರುವರು. ಕೀರ್ತನೆ 91 ವಚನ. ಕೇಡು ನಿನ್ನ ದೇಹದ ಗುಡಾರಕ್ಕೂ ಬಾರದು. ದೀರ್ಘಾಯುಷ್ಯವನ್ನು ಅನುಭವಿಸುವೆನು, ನನ್ನ ರಕ್ಷಣೆಯನ್ನು ಅನುಗ್ರಹಿಸುವೆನು, ನನ್ನ ವಿಶೇಷವಾದ ಸಹಾಯವನ್ನು ಅನುಗ್ರಹಿಸುವೆನು. ಹಾಗೆ ಹೋಗುವಾಗ ಬರುವಾಗ ದೇವ ದೂತರ ದಂಡಿನಿಂದ ಕಾವಲಿಸಿ ನಿನ್ನನ್ನು ಅದ್ಭುತವಾಗಿ ಆಶ್ರಯಿಸಿಕೊಳ್ಳುವೆನು. ಇದು ದೈವೋಕ್ತಿ. ಈ ದೈವೋಕ್ತಿ ನಮಗಿರುವಾಗ ನಾವು ಸದಾ ಮುರಿಯಲ್ಪಡಬೇಕು, ಕುಗ್ಗಲ್ಪಡಬೇಕು. ಪಶ್ಚಾತ್ತಾಪದ ಹೃದಯದಿಂದ, ಮಾನಸಾಂತರದಿಂದ ದೇವರಿಗೆ ಮೆಚ್ಚುಗೆ ಆಗಿ ಆತ್ಮದಲ್ಲಿ ಬಡವರಾಗಿರಬೇಕು. ಆತ್ಮದಲ್ಲಿ ಬಡವರಾಗಿರೋರು ದೇವರಿಗೆ ಶ್ರೇಷ್ಠರೋರು. ಒಣ ಹೆಮ್ಮೆ, ಉಬ್ಬು ಅಥವಾ
ಗರ್ವ ದುಡುಕಿನಿಂದ ಸಾಗೋರಲ್ಲ, ಆತ್ಮದಲ್ಲಿ ಸದಾ ಬಡವರಾಗಿರೋರು ಎಚ್ಚರಿಕೆ ಜೀವಿತದಲ್ಲಿ ಇರ್ತಾರೆ. ಅವರಲ್ಲಿ ಪರಿಶುದ್ಧಾತ್ಮ ಮೌನವಾಗಿ ಸಾಕ್ತಾ ಇರ್ತಾನೆ. ಅವರು ಏನೇ ಕೆಲಸ ಕಾರ್ಯ ಮಾಡಿದ್ರು ದೀರ್ಘಶಾಂತರಾಗಿ ಹಿಂದೆ ಮುಂದೆ ಯೋಚಿಸಿ ಮಾಡುವವರಾಗಿರ್ತಾರೆ. ಅವರೊಂದು ಹಾಡಾಡಿದ್ರು, ಅವರೊಂದು ತಾಳ ಹಾಕಿದ್ರು, ಅವರೊಂದು ಪ್ರಸಂಗ ಕೊಟ್ರು, ಅವರೊಂದು ಒಟ್ಟ ಏನೇ ಮಾಡಿದ್ರು ಪರಿಶುದ್ಧಾತ್ಮನೇ ಅವರನ್ನು ಅದ್ಭುತವಾಗಿ ನಡೆಸಿಕೊಂಡು ಹೋಗಿ ಸಕಲ ಸತ್ಯತೆಗೆ ಸಾಗಿಸುವಂಥದ್ದಾಗಿದೆ. ಆದ್ದರಿಂದ ಅವರಿಗೆ ದೇವರ ದಯೆ ಜಾಸ್ತಿ. ಅವರು ದೇವರಿಗೆ ಪ್ರಿಯತಮರು. ಅವರು ದೇವರನ್ನು ಘನಪಡಿಸುವಾಗ ದೇವರು ಅವರ ಘನವನ್ನು ಸ್ವೀಕರಿಸ್ತಾರೆ. ಅವರ ಪಕ್ಕದಲ್ಲೇ ಇದ್ದು ಅವರಲ್ಲಿ ಸಂತೋಷಿಸ್ತಾರೆ. ಅದಕ್ಕೆ ಸಂತೋಷದಿಂದ, ಆರ್ಭಟದಿಂದ, ತುಂಬು ಹೃದಯದಿಂದ, ಮನಪೂರ್ವಕವಾಗಿ, ಹೃದಯಪೂರ್ವಕವಾಗಿ, ಅಂತರಾಳದಿಂದ ನಿನ್ನನ್ನು ನಾನು ಆರಾಧಿಸ್ತೇನೆ, ಘನಪಡಿಸ್ತೇನೆ ಎಂಬುದಾಗಿ ಹಿಂದಿನ ಭಕ್ತರು, ಸತ್ಯವೇದದ ಭಕ್ತರು, ಹಾಗೆ ನಾವುಗಳು ಹೇಳುವಂಥ ಮಾತಾಗಿದೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ದೇವರ ಒಂದು ಅನುಭವವನ್ನು ನಾವು ಅನುಭವಿಸಿದ್ದೇವೆ. ಇನ್ನು ಎರಡನೇದಾಗಿ ನಾವು ನೋಡುವಾಗ ಆಡಿದ್ದನ್ನು ತಿರಸ್ಕರಿಸುವುದರ ಮೂಲಕ, ಆಡಿದ್ದನ್ನು ತಿರಸ್ಕರಿಸುವುದು ಅಂದರೆ ಯೋಬ 42:6 ಆದ ಕಾರಣ ಆಡಿದ್ದನ್ನು ತಿರಸ್ಕರಿಸಿ ನಾನು ಪಶ್ಚಾತ್ತಪಟ್ಟು ಮಾನಸಾಂತರಕ್ಕೆ ಸಾಗುತ್ತೇನೆ ಎಂಬುದಾಗಿ ಹೇಳ್ತಾನೆ. ಆತನ ಸ್ನೇಹಿತರು, ಆತನ ಹೆಂಡತಿ, ಆತನಿಗೆ ಸುತ್ತ ಇರುವಂಥ ಪ್ರತಿ ಒಂದು ಜನ ಸಮೂಹ ಆತನನ್ನು ಕುಕ್ಕಿ 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 ನೋವು ಮಾಡುವಾಗ ತನ್ನ ಹೆಂಡತಿ ಸಮೇತ ನಿನ್ನ ನೀತಿ ಹೆಚ್ಚಾಯಿತು, ದೇವರನ್ನು ಶಪಿಸಿ ಸಾಯು ಎಂದಾಗ, ಇದ್ದ 10 ಮಕ್ಕಳು ಒಮ್ಮೆಲೆ ಸತ್ತು ಹೋದಾಗ, ಇದ್ದ ಎಲ್ಲ ಆಸ್ತಿ ಪಾಸ್ತಿ ಅಥವಾ ಆತನಿಗಿದ್ದಂಥ ಎಲ್ಲ ಸೌಕರ್ಯ ದೂರವಾದಾಗ ಈತನು ಕಂಗಾಲಾಗಿ ದೇವರಿಗೆ, ಯಾಕೆ ಸ್ವಾಮಿ ನಾನಂತ ತಪ್ಪೇನ್ ಮಾಡಿದೆ? ನಾನು ಇಚ್ಛೆ ತಪ್ಪ, ನಿನ್ನನ್ನು ಆಳವಾಗಿ ಪ್ರೀತಿಸಿದ್ದೆ ತಪ್ಪ, ನಿನಗೆ ಮೆಚ್ಚುಗೆ ಆಗಿ ಸಾಗಿದ್ದೆ ತಪ್ಪ, ಯಾಕೆ ನನಗಿಂತ ಶಿಕ್ಷೆ? ಈಗ ನನ್ನ ಸ್ನೇಹಿತರು ಸಮೇತ, ನನ್ನ ಹೆಂಡತಿ ನನ್ನನ್ನು ಅರ್ಥ ಮಾಡಿಕೊಂಡಿಲ್ಲ, ನನ್ನ ಸ್ನೇಹಿತರು ಸಮೇತ ನನ್ನನ್ನು ಕಡೆಗಾಣಿಸ್ತಾ ಇದ್ದಾರೆ, ಹೀಯಾಡಿಸ್ತಿದ್ದಾರೆ. ಯಾಕಿಂತ ಅಪರಾಧ ನನಗೆ ನೀನು ಕೊಟ್ಟಿ, ನನಗೆ ನೀನು ಸಹಾಯ ಮಾಡಬಾರದೆ ಎಂಬುದಾಗಿ ದೇವರನ್ನು ಈತನು ಕೂಗುವಾಗ, ಕಟ್ಟ ಕಡೆಗೆ ದೇವರು, ನಿನ್ನ ನೀತಿಯನ್ನು ನಾನು ಮೆಚ್ಚಿದ್ದೇನೆ, ನೀನು ಸತ್ಯವಂತನೇ, ನನಗೆ ಪ್ರಿಯತಮನೇ, ನೀನು ನ್ಯಾಯವಸ್ತ, ನಿನ್ನ ಹೆಂಡತಿ ಮಕ್ಕಳು ಅದು ಇದು ಎಲ್ಲ ದೂರ ಆಗಿ ಸ್ನೇಹಿತರು ಸಮೇತ ನಿನ್ನನ್ನು ಕೈ ಬಿಟ್ರು, ನಾನು ಕೈ ಬಿಡಲ್ಲ, ನಾನು ನಿನ್ನನ್ನು ಕೈ ಹಿಡಿದು ನನ್ನ ಬಲಗೈಯಿಂದ, ನನ್ನ ನೀತಿಯ ಹಸ್ತದಿಂದ ನಿನ್ನನ್ನು ಆಶೀರ್ವದಿಸುತ್ತಾ ಇದ್ದೇನೆ ಎಂಬುದಾಗಿ ಹೇಳಿದಂಥ ದೇವರು ಆತನಿಗೆ ಮತ್ತೆ 10 ಪಟ್ಟು ಎಲ್ಲವನ್ನು ಕೊಟ್ಟು ಆಶೀರ್ವಾದಿಸುವಾಗ ಈತನು ಯೋಬ 42:6 ಹೇಳಿದಂಥ ಮಾತು, ಅಪ್ಪ ತಂದೆಯೇ, ನಾನು ಆಡಿದ್ದನ್ನು ತಿರಸ್ಕರಿಸಿ ಈಗ ಪಶ್ಚಾತ್ತಾಪ ಪಡುವಂಥ ಮಾನಸಾಂತರದ ಹೃದಯ ನನಗೆ ಅನುಗ್ರಹಿಸು. ಯಾಕಂದ್ರೆ ನಿನ್ನ ವಾಕ್ಯ ಹೇಳುತ್ತಿದೆ, ಮತ್ತಾಯ 12:36 ಸುಮ್ಮನೆ ಮಾತಾಡುವ ಪ್ರತಿಯೊಂದು ವಿಷಯಕ್ಕೂ ಲೆಕ್ಕ ಕೊಡಬೇಕಾಗಿದೆ. ನೀನು ಮಾತಿನಿಂದಲೇ ಅಪರಾಧಿ, ನಿನ್ನ ಮಾತಿನಿಂದಲೇ ನೀನು ನೀತಿವಂತ. ಸುಮ್ಮನೆ ನಾವು ಒಟ್ಟಾರೆ ಮಾತಾಡುವಂಗಿಲ್ಲ. ನಮ್ಗೆ ಬಾಯಿದೆ ಅಂತ ಒಟ್ಟಾರೆ ಸುಮ್ಮನೆ ಮಾತಾಡುವ ಪ್ರತಿ ಒಂದು ವಿಷಯಕ್ಕೂ ನೀವು ಲೆಕ್ಕ ಕೊಡಬೇಕು. ನೀನು ಮಾತಿನಿಂದಲೇ ನಿರಪರಾಧಿ, ನೀನು ಮಾತಿನಿಂದಲೇ ಅಪರಾಧಿ. ಇಂಥ ವಾಕ್ಯಗಳು, ಇಂಥ ದೈವೋಕ್ತಿ ನಮ್ಮಲ್ಲಿರುವಾಗ ನಾವು ಏನಾದ್ರೂ ತಪ್ಪಾಗಿ ಮಾತಾಡಿದ್ರೆ, ಸುಳ್ಳಾಗಿ ಹೇಳಿದ್ರೆ, ದೇವರ ವಾಕ್ಯವನ್ನು ಹಗುರ ಮಾಡಿದ್ರೆ, ಅಥವಾ ನಮ್ಮ ಕುಟುಂಬದಲ್ಲಿ ಒಟ್ಟಾರೆ ಸಾಗಿದ್ರೆ, ನಮ್ಮ ಬುದ್ಧಿ ನಮಗೆ ಸರಿ ಎಂಬುದಾಗಿ ನೀತಿಯನ್ನು ಹಗುರ ಮಾಡಿದ್ರೆ, ಅಥವಾ ಒಳ್ಳೆತನವನ್ನು ಹಗುರ ಮಾಡಿದ್ರೆ, ನಾವು ಆಡಿದ್ದನ್ನು ತಿರಸ್ಕರಿಸಿ ಪಶ್ಚಾತ್ತಾಪ ಪಡಲೇಬೇಕು. ಆಡಿದ್ದನ್ನು ತಿರಸ್ಕರಿಸಿ ಪಶ್ಚಾತ್ತಾಪ ಪಡಲೇಬೇಕು. ಮಾನಸಾಂತರದ ಹೃದಯದಲ್ಲಿ, ಯೋಪ ನನ್ನ ಹೆಂಡತಿ ಕೈ ಬಿಟ್ರು, ನನ್ನ ಸ್ನೇಹಿತರು ಕೈ ಬಿಟ್ರು, ಸುತ್ತಮುತ್ತಲಿನ ಜನರು ಕೈ ಬಿಟ್ರು, ಅಪ್ಪ ನೀನು ಕೈ ಬಿಟ್ಟಿಲ್ಲ, ನನ್ನ ಕೈಯನ್ನು ಹಿಡಿದು ನಿಲ್ಲಿಸಿದ್ದಿ, ಮತ್ತೆ ತಿರುಗಿ ನನಗೆ ದಿವ್ಯ ಭಾಗ್ಯವನ್ನು ಅನುಗ್ರಹಿಸಿದ್ದೆ ಎಂಬುದಾಗಿ ಅಂಗಲ ಹಚ್ಚಿಕೊಂಡು ದೇವರನ್ನು ಬೇಡುವಾಗ ಆತನು ದೇವರಿಗೆ ಹೇಳಿದಂಥ ಪ್ರಥಮ ಪಾಯಿಂಟ್, ಆದ ಕಾರಣ ಆಡಿದನ್ನು
ತಿರಸ್ಕರಿಸಿ ನಾನು ಪಶ್ಚಾತ್ತಾಪ ಪಡ್ತೀನಿ. ಈ ಮಾತು ನಮ್ಮಲ್ಲೂ ಇರಬೇಕು. ದೇವರ ಭಯ ನಮ್ಮನ್ನು ಕಾಡುವಾಗ, ಜ್ಞಾನದ ಬೆಳಕು ನಮ್ಮ ಹತ್ತಿರ ಬರುವಾಗ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ, ಸ್ವಾಮಿ ನಾನು ಏನು ಅಲ್ಲ ಎಂಬುದಾಗಿ, ಹಿಂದೆ ನಾವು ದುರಭ್ಯಾಸದಿಂದ ವರ್ತಿಸಿದ್ದೆವೋ ಅಥವಾ ದುಷ್ಟ ಮಾರ್ಗದಲ್ಲಿ ಜೀವಿಸಿ ನಮ್ಮ ಬುದ್ಧಿ ನಮಗೇ ಸರಿ ಎಂಬುದಾಗಿ ಸಾಗಿದ್ದೆವೋ ಅಥವಾ ದುರ್ಭಾಷ್ಯಗಳನ್ನು ಆಡಿ ದೇವರಿಗೆ ನೋವು ಮಾಡಿದ್ದೆವೋ, ಬೇರೆಯವರ ಕೂಗು ದೇವರಿಗೆ ನಮ್ಮ ನಿಮಿತ್ತ ಮುಟ್ಟಿ ನಾವು ಶಾಪಕ್ಕೆ, ದೋಷಕ್ಕೆ, ಪಾಪಕ್ಕೆ ಗುರಿಯಾಗಿದ್ದೆವೋ, ಇದು ನಮ್ಮಲ್ಲಿದ್ದದ್ದೇ ಆದರೆ ನಾವು ಸಮೇತ ಆಡಿದ್ದನ್ನು ತಿರಸ್ಕರಿಸಿ ಪಶ್ಚಾತ್ತಾಪ ಪಡಲೇಬೇಕು, ಮುರಿಯಲ್ಪಡಲೇಬೇಕು, ಮಾನಸಾಂತರ ಹೃದಯವನ್ನು ನಾವು ಧರಿಸಿಕೊಳ್ಳಲೇಬೇಕು.